ನಮಸ್ತೆ ಸರ್, ನಮ್ಮ ಹೆಸರು ಸಿಂಧು ಅಂತ. ನಾನು ವಿದ್ಯಾವರ್ಧಕ ಕರೆಸ್ಪಾಂಡಿಂಗ್ಸಲ್ಲಿ ನಾನು PUದು ಕರೆಸ್ಪಾಂಡಿಂಗಲ್ಲಿ ಎಕ್ಸಾಮ್ ಕಟ್ಟಕ್ಕೆ ಹೋಗಿದ್ದೆ. ಅಲ್ಲಿ ಇವರು ಆಕಾಶ್ ಅನ್ನೋರೊಬ್ಬರು ಬಂದು ಹೇಳ್ತಾ ಇದ್ರು ಅವರಿಗೆ ಮಂಜುನಾಥ್ ಪಾಂಡೆ ಸರ್ ಹೇಳ್ತಾ ಇದ್ರು, ಯಾವ್ದಾರ ಜಾಬ್ ಇದು ಆಗೋದಿದ್ರೆ ಹೇಳ್ರಿ ಸರ್, ಯಾರ ಜಾಯ್ನ್ ಆಗೋರು ಇದ್ರೆ ಅಂತ ಅವ್ರಿಗೆ ಕೇಳ್ತಾ ಇದ್ರು. ನಾನು ಕೇಳಿಸ್ಕೊಂಡು ಸುಮ್ಮನೆ ಬಂದೆ. ನಾನು ಇನ್ನೊಂದು ದಿನ ಎಕ್ಸಾಮ್ ಫೀಸ್ ಕಟ್ಟಕ್ಕೆ ಹೋದಾಗ ಅವರಲ್ಲಿದ್ದರು. ಮೇಡಮ್, ನನಗೆ ಸರ್ ಕೇಳಿದರು, ನಿಮ್ಮ ಮನೇಲಿ ಯಾರು 18-20 ವರ್ಷ ಆದವ್ರು ಇದ್ದಾರಾ ಅಂತ ಕೇಳಿದ್ದಕ್ಕೆ ನಾನು ನಮ್ಮ ಮಗಳಿದ್ದಾಳೆ ನೋಡಿ ಸರ್ ಅಂದೆ. ಆಮೇಲೆ ನನಗೂ ಡೌಟ್ ಇತ್ತು. ನಾನು ಹೇಳಿದೆ, ನಮ್ಮ ಮಗಳು 2 ಸತಿ FDA ಎಕ್ಸಾಮ್ ಬರ್ದಿಯಾಳೆ, ಅದೆಲ್ಲ ಆಗೋದಲ್ಲ ಬಿಡಿ ಸರ್, ಆ ಥರ ಒಳಗೊಳಗೆ ಮಾಡೋದಾಗಿದ್ರೆ ಎಲ್ಲರೂ ಜಾಬಿಗೆ ಹೋಗ್ತಿದ್ರು, ಆ ಥರ ಎಲ್ಲ ಆಗೋದಲ್ಲ, ಅದು ಬೇಡ ಬಿಡ್ರಿ ಸರ್ ಅಂತ ಸುಮ್ಮನೆ ಆಗಿದೆ. ಆದ್ರೂ ಅವ್ರು ಇಲ್ಲ ಮೇಡಮ್, ನಾವು ಮಾಡಿಸ್ಕೊಡ್ತೀವಿ, ನಮ್ಮ ಅಪ್ಪನೂ ಜಾಬಲ್ಲಿದ್ದಾರೆ, ನಮ್ಮ ಅಪ್ಪ ಇಲ್ಲೇ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಇರೋದು, ಎಷ್ಟು ಸೀಟು, ಒಂದು 4 ಸೀಟೆಲ್ಲ ಇರುತ್ತೆ, ನಮ್ಮ ಕೈಯಲ್ಲೇ ಇರುತ್ತೆ. ಅದು ರಾಜಕೀಯದವರೆಲ್ಲ ನಮಗೆ ಮಧು ಬಂಗಾರಪ್ಪ ಮತ್ತು ಷಡಾಕ್ಷರಿ ಸರ್ ಎಲ್ಲ ಗೊತ್ತಿರೋರು ಇದ್ದಾರೆ, ಒಳಗೊಳಗೇನೆ ನಾವೇ ಹಾಕ್ಕೊಡ್ತೀವಿ ನಿಮಗೆ, ಒಂದು 2-4 ಸೀಟ್ ಹಾಕಷ್ಟು ನಮಗೆ ಪವರ್ ಇದೆ ನಮಗೆ, ಹಾಗೆ ಹಿಂಗೆ ಅಂತ ಹೇಳಿದರು. ಆಮೇಲೆ ಫಸ್ಟಿಗೆ ಏನು ಹೇಳಿದ್ರು, ನಮಗೆ 2 ಲಕ್ಷ ಅಷ್ಟೇ ಸ್ಟಾರ್ಟಿಂಗ್ ಕೊಡ್ರಿ, ನೀವು 2 ಲಕ್ಷ ಕೊಟ್ಟ ಮೇಲೆ ನಿಮ್ಮ ಮಗಳು ಸೀಟಿಗೆ ಕೂತು 1 ಮಂತ್ ಸ್ಯಾಲ್ರಿ ತೊಗೊಂಡ್ಮೇಲೆ ನೀವು ನಮಗೆ ಲೋನ್ ಮಾಡ್ಕೊಂಡು ಕೊಡ್ರಿ ನಮಗೆ ಅಂತ 12 ಲಕ್ಷ ಕೊಡಿ ಅಂತ ಕೇಳಿದರು. ಆಯಿತು, 2 ಲಕ್ಷ ಅಲ್ಲ ಅಂತ ಹೇಳಿ ನಾನು ಹೇಳಿದೆ 2 ಲಕ್ಷ ಅಷ್ಟೇ ಕೊಟ್ಟು ಬಿಟ್ಟೆ. ನಾನು ಬಿಟ್ಟಾದ್ರ ಮೇಲೆ ಅವ್ರು ಬರೀ ಒಂದೊಂದು ಲೆಟ್ರ್ ಮಾಡ್ಕೊಂಡು ಬರೋದು, ಅದರಲ್ಲಿ ಮಧು ಬಂಗಾರಪ್ಪ ಸರ್ದು ಸಿಗ್ನೇಚರ್ ಫೋರ್ಜರಿ ಹಾಕೊಂಡು ಬರೋದು. ನೋಡಿ ಸರ್ ಮೇಡಮ್, ಆರ್ಡ್ರ್ ಮಾಡಿಸ್ಕೊಂಡು ಬಂದಿದ್ದೀನಿ, ಅಲ್ಲಿ ಅವ್ರಿಗೆ ದುಡ್ಡು ಕೊಡಬೇಕು, ಇಲ್ಲಿ ಇವ್ರಿಗೆ ದುಡ್ಡು ಕೊಡಬೇಕು ಅಂತ ಹೇಳಿ 10,50,000 ನನ್ನ ಹತ್ರ ಕಿತ್ತಿಯಾರ ಸರ್. ಅದೇ ಥರ 12 ಜನಿಗೆ ಮೋಸ ಮಾಡ್ಯಾರ ಅವರು. 12 ಜನದ್ದು 14 ಲಕ್ಷ ತನಕ, ಒಬ್ಬೊಬ್ಬರ ಹತ್ರ 14 ಲಕ್ಷ ತನಕ ಇಸ್ಕೊಂಡಿದ್ದಾರೆ. ನಮ್ದು 10,50,000 ದುಡ್ಡಾಗಿದೆ. ಈ ಥರ ಮೋಸ ಮಾಡಿದ್ದಾರೆ ಆಕಾಶ್ ಅಂತ ಹೇಳಿ. ನಾವು ಸ್ಟೇಷನಿಗೂ ಕರೆಸಿ ಮಾತಾಡಿದ್ವಿ ಅವ್ರಿಗೆ. ಅವ್ನು ಬಂದಿಲ್ಲ, ಅವ್ರ ಅಪ್ಪ ಬಂದು ಮಾತಾಡಿದ್ರು. ಈಗ ಏನು ಹೇಳ್ತಿಲ್ಲ ಸರ್, ನಾವು ಕಂಪ್ಲೇಂಟು ಕೊಟ್ಟು ಬಂದ್ವಿ, ಎಲ್ಲ ಆಯಿತು, ಏನು ಅವ್ರು ನಮ್ಮ ಕೈಗೂ ಸಿಕ್ಕಿಲ್ಲ, ಏನು ಸ್ಟೇಷನಿಗೂ ಕರೆಸಿಲ್ಲ, ಏನು ಅದು ಇದನ್ನೇ ಮೂನೇ ಆಗಿಲ್ಲ ಸರ್, ಏನು ಮೂವ್ ಆಗೇ ಇಲ್ಲ. ನಾವು ಎಲ್ಲ ಕಂಪ್ಲೇಂಟ್ ಎಲ್ಲ ಮಾಡಿ ಬಂದ್ವಿ, SP ಆಫೀಸಲ್ಲಿ ಹೋಗಿ ಹೇಳಿದ್ವಿ. ಆಮೇಲೆ ನಮ್ಮ ಗ್ರಾಮಾಂತರ ದೊಡ್ಡಪೇಟೆ ಸ್ಟೇಷನಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟು ಬಂದ್ವಿ, FIR ಆಗಿದೆ. ಏನು ನಮಗೆ ಏನು ಇದನ್ನೇ ಆಗಿಲ್ಲ. ಆಗಲೇ 20 ದಿನ ಆಯಿತು ನಾವು ಈ ಪ್ರೊಸೀಜರ್ ಸ್ಟಾರ್ಟ್ ಮಾಡಿ, ಏನೂ ಆಗಿಲ್ಲ. ಅವ್ರು ಆರಾಮಾಗಿ ಓಡಾಡ್ಕೊಂಡು ಆರಾಮಾಗೇ ಇದ್ದಾರೆ. ಅವ್ರ ಅಪ್ಪ ಅಲ್ಲೇ ಸ್ಟೇಷನ್ ಹತ್ರನೇ ಹೇಳಿದ್ರು, ಅದೇನು ಮಾಡ್ಕೊತೀರಾ ಹೋಗ್ರಿ, ಏನು ಮಾಡ್ಕೊಳಕ್ಕಾಗಲ್ಲ ನಮಗೆ ಅಂತ ಹೇಳಿಬಿಟ್ಟೆ ಹೋದ್ರು ಅವತ್ತು ಆ ಹುಡ್ಗನ ತಂದೆ. ಹುಡುಗ ಮಾತ್ರ ನಮ್ಮ ಕೈಗೆ ಸಿಕ್ಕಿಲ್ಲ, ಇನ್ನೂ ಏನಂತ ಗೊತ್ತಿಲ್ಲ ಸರ್. ಅದಕ್ಕೆ ಒಬ್ಳು ದಾಮಿನಿ ಅನ್ನೋಳು ಶಾಮಿಲಿದ್ದಾಳೆ ಹುಡುಗಿ, ಅವಳ ಅಕೌಂಟಿಗೂ ದುಡ್ಡು ಹೋಗಿದೆ. ನಮಗೆ ಅಕೌಂಟ್ ಥ್ರೂ ಹಾಕಿರೋದೆಲ್ಲ ಪ್ರೂಫ್ ನಮ್ಮ ಹತ್ರ ಇದೆ. ನಾವೆಲ್ಲ ಕ್ಯಾಶ್ ಏನು ಕೈಯಿಂದ ಕ್ಯಾಶ್ ಕೊಟ್ಟಿಲ್ಲ, ಎಲ್ಲ ಅಕೌಂಟ್ ಥ್ರೂನೇ ಹಾಕಿರೋದು ದುಡ್ಡು. ಅವಳು ಸಿಕ್ಕೇ ಇಲ್ಲ ಸರ್. ಜೈನನ್ಸಿ ಕಾಲೇಜ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅವಳು ಕೈ ಸಿಕ್ಕಿಲ್ಲ. ನಾವು ಪೊಲೀಸ್ನವ್ರಿಗೆ ಅದನ್ನು ಹೇಳಿದ್ವಿ, ನಾವು ಹಿಂಗಾಗಿದೆ, ಅದನ್ನು ಒಂಚೂರು ಸರ್ಚ್ ಮಾಡಿಸ್ರಿ, ನಮ್ಮ ಥರನೇ ಬೇರೆಯವ್ರಿಗೆ ಮೋಸ ಆಗೋದು ಬೇಡ, ಅವ್ರು ಇನ್ನೂ ಸ್ಟಾರ್ಟ್ ಮಾಡ್ತಾನೆ ಇದ್ದಾರೆ, ಇನ್ನೂ ಅವ್ರದ್ದು ನಿಲ್ಲಿಸೇ ಇಲ್ಲ ಅಂತ ಹೇಳಿದ್ರೆ ಏನೂ ಮಾಡಿಲ್ಲ ಸರ್. ಕೇಸ್ ಅಲ್ಲಿಗೆ ನಿಂತಿದೆ. FIR ಆಗಿದೆ ಆಗಲೇ, ಏನೂ ಕರೆಸಿಲ್ಲ, ನಮ್ಮನ್ನು ಕರೆಸಿಲ್ಲ, ಅವ್ರನ್ನೂ ಕರೆಸಿಲ್ಲ. ಈಗ ನಮಗೆ ಸರ್ ಅವ್ರು ಸ್ಟೇಷನಿಗೆ ಕರೆಸ್ಬೇಕು, ನಮಗೆ ನ್ಯಾಯ ಸಿಗಬೇಕು. ಇದೇ ಥರ ಮಾಡ್ತಾ ಹೋದರೆ ಸರ್ ಅವರು ನಮಗಿಲ್ಲ ಆದಂಗೆ ಫೇಕು, ಭಾಳ ಜನಕ್ಕೆ ಮೋಸ ಆಗತ್ತೆ. ಇದು ಭಾಳ ಜನ ಬೀದಿಗೆ ಬರ್ತಾರೆ, ಅವ್ರು ಇದನ್ನೇ ಮಾಡ್ಕೊತ ಹೋಗ್ತಾರೆ. ಅದು ಅವರಿಗೆ ಹೊಸ ಅನುಭವ ಅಲ್ಲ. ಆಮೇಲೆ ತರೀಕೆರೆಯಲ್ಲಿ ಒಬ್ಬರಿಗೆ ಮಾಡಿದ್ರಂತ ಪಾಪ, ಒಂದು ಹುಡುಗ 40 ಲಕ್ಷ ಕೊಟ್ಟಿದ್ದಾನೆ. ಅವ್ನು ಸೂಸೈಡ್ ಮಾಡ್ಕೊಳ್ಳೋ ಲೆಕ್ಕಕ್ಕಿದ್ದಾನೀಗ. ಏನಾದ್ನೋ ನಮಗೂ ಗೊತ್ತಿಲ್ಲ ಅವನ ಬಗ್ಗೆ. ಅವನ ಹತ್ರನೂ 40 ಲಕ್ಷ ಕಿತ್ತಿದ್ದಾರೆ. ನಮಗಿನ್ನೂ ಸರಿಯಾಗಿ ಅದ್ರ ಮಾಹಿತಿ ಗೊತ್ತಿಲ್ಲ. ಅವರು RTO ಆಫೀಸಲ್ಲಿ ಚಿಕ್ಕಮಂಗ್ಳೂರು RTO ನಮಗೆ. ಆಮೇಲೆ Gmail ಒಂದು KGID ಅಂತ ಹೇಳಿ ಕಳಿಸಿದ್ದಾರೆ ಸರ್. ಎಷ್ಟು ಫೇಕ್ ಮಾಡಿ ನಮ್ಮ ಮೊಬೈಲಿಗೆ ಕಳಿಸಿದ್ದಾರೆ ಅಂದರೆ ಯಾರು ನಂಬಕ್ಕೆ ಅಸಾಧ್ಯದ. ಅದು KGID ಒಂದು ಬಂದಿದೆ ನಮಗೆ. ಅದು ನೋಡಿದ್ರೆ ಯಾರೂ ಗೌರ್ಮೆಂಟ್ ಅಫಿಷಿಯಲ್ನು ಇದು ಗೌರ್ಮೆಂಟಿಂದೆ ಅಂತ ಹೇಳ್ತಾರೆ. ಆ ಥರ ಅದಕ್ಕೇನೋ ಆ ಸಿಂಬಲ್ಲಿಗೆ, ನ್ಯಾಷನಲ್ ಸಿಂಬಲ್ಲಿಗೆ ಏನೇನೋ ಮಾಡಿ ಕಳಿಸಿದ್ದಾರೆ ಸರ್. ಅದೆಲ್ಲ ಇದೆ ನನ್ನ ಹತ್ರ. ಅದೆಲ್ಲರಿಗೂ ಅದೇ ಥರ ಮಾಡಿ ಮೋಸ ಮಾಡಿ ದುಡ್ಡು ಕಿತ್ತಿದ್ದಾನೆ. ಏನು ಈ ಥರ ಫೇಕ್ ಮಾಡ್ತಿದ್ದಾರಲ್ಲ, ಇಲ್ಲೇ ಇದು ನಾವು ಮೋಸ ಹೋಗಿದ್ದೀವಿ, ಇನ್ನು ಯಾರಿಗೂ ಮೋಸ ಆಗೋದು ಬೇಡ ಸರ್. ಇದನ್ನ ಒಂಚೂರು ಅವ್ರನ್ನ ಇದು ಮಾಡಬೇಕು, ಇದಕ್ಕೆ ಕರೆಸಿ ಅವ್ರನ್ನ ಸ್ಟೇಷನ್ನಿಗೆ ಅವ್ರಿಗೆ ತನಿಖೆ ಮಾಡಬೇಕು. ಇದನ್ನು ನಮಗೆ ನ್ಯಾಯ ಸಿಗಬೇಕು. 12-14 ಜನಕ್ಕೆ ಮೋಸ ಆಗಿದೆ ಇಲ್ಲಿ. ದುಡ್ಡು ಇಸ್ಕೊಳ್ತಿದ್ದಾರೆ ಸರ್, ದುಡ್ಡು ಇಸ್ಕೊಳ್ತಿದ್ದಾರೆ, ಈಗಲೂ ಮಾಡ್ತಿದ್ದಾರೆ. ನಮ್ದೆಲ್ಲ ಆಗಿ ನಾವು FIR ಮಾಡಿಸಿ ಬಂದಾದ್ಮೇಲೆ ಅವ್ರ ಅಕೌಂಟಿಗೆ ದುಡ್ಡು ಬಿದ್ದಿದೆ. 5 ಲಕ್ಷ ದುಡ್ಡು ಬಿದ್ದಿದೆ. ಒಬ್ಬರ ಹತ್ರ ದುಡ್ಡು ತೊಗೊಂಡಿದ್ದಾರೆ, ಹಿಂಗೆ ಕೆಲಸ ಮಾಡಿಸ್ತೀನಿ ಅಂತಲೇ ದುಡ್ಡು ತೊಗೊಂಡಿದ್ದಾರೆ. ಹ್ಞೂ, ಇಲ್ಲಿ ತರೀಕೆರೆಗೂ ಆಗಿದೆ, ನಮ್ಮ ಶಿವಮೊಗ್ಗದಲ್ಲೇ, ಮತ್ತು ಹೊನ್ನಾಳಿ, ನ್ಯಾಮತಿ, ದಾವಣಗೆರೆ ಡಿಸ್ಟಿಕಲ್ಲೂ ಆಗಿದೆ. ಇದು ಏನು ತಂಡ ಅನ್ನೋಕ್ಕಿಂತ ಸರ್, ಅವನು ಒಬ್ಬ ಬಂದಿದ್ದ, ಅವನ ಜೊತೆಗೆ ಒಂದು 3 ಜನ ಇದ್ದರು. ಇನ್ನೊಬ್ಬ ಹುಡುಗ ಒಬ್ಬ ಇದ್ದ, ಅವ್ನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟಿದ್ದಾನೆ. ಈಗ ಇವಂದೇ ಆಕಾಶನ ಒಂದೇ ಫೋನ್ ರನ್ನಿಂಗ್ ಇದೆ, ಅವನೇನು ತಲೆ ಕಟ್ಸ್ಕೊಂತಿಲ್ಲ. ಏನು ನಮಗೆ ಹೇಳ್ದೆ ಅವತ್ತು, ನಾನು ಈ ಥರ ಮಾಡಿದ್ದೀರಲ್ಲಪ್ಪ ಮೋಸ, ನೀವು ಬರ್ರಿ ಸ್ಟೇಷನಿಗೆ ಮಾತಾಡೋಣ ಅಂತ ಕರೆದಿದ್ದಕ್ಕೆ, ನೀವೇ ಹೋಗ್ರಿ, ನಿಮಗೆ
ಅಟ್ರಾಸಿಟಿ ಕೇಸ್ ಹಾಕ್ತಾರೆ, ಹೋಗ್ರಿ ನೀವು ಕಂಪ್ಲೇಂಟ್ ಕೊಡ್ರಿ ಅಂತ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ನಿಮ್ಗೆ ಅಟ್ರಾಸಿಟಿ ಕೇಸ್ ಆಗತ್ತೆ ಹೋಗ್ರಿ ಅಂತ ಹೇಳಿ ಅಂತ ಹೇಳ್ತಾನೆ. ಹಿಂಗೆ ಎಲ್ಲರಿಗೂ ಬ್ಲಾಕ್ ಮಾಡಿ 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 ಬಾಯಿ ಮುಚ್ಚಿಸ್ತಿದ್ದಾನೆ. ಅವ್ರ ಅಪ್ಪನ ಸಪೋರ್ಟ್ ಇದೆ ಅಂತಲೇ ನಾವು ಹೇಳ್ತಿರೋದು. ಅಪ್ಪನ ಒಬ್ಬನೇ ಮಾಡೋಕ್ಕಂತೂ ಸಾಧ್ಯ ಇಲ್ಲ ಸರ್. ಈ ಗೌರ್ಮೆಂಟಿಂದ ಏನೇನಿರತ್ತೆ ಎಲ್ಲ ಅಂತ ಹೇಳಿ ಒಬ್ಬನೇ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ. ಅವರಿಗೆ ದೊಡ್ಡ ಕೈವಾಡನೇ ಇದೆ. ಅವನು ಕರೆಸಿ ಹಿಡ್ದು ಕೂರಿಸಿದ್ರೇ ಇದರಲ್ಲಿ ಏನಿದೆ ಅನ್ನೋ ಸತ್ಯ ಗೊತ್ತಾಗತ್ತೆ. 9 ತಿಂಗಳಾಯ್ತು ಸರ್. ಸೆಪ್ಟೆಂಬರ್ 16ನೇ ತಾರೀಕು ನಮ್ಮ ಹತ್ರ ದುಡ್ಡು ಇಸ್ಕೊಂಡಿರೋದು ಅವರು. ಸೆಪ್ಟೆಂಬರ್ 16ನೇ ತಾರೀಕಿಗೆ ದುಡ್ಡು ಇಸ್ಕೊಂಡಿದ್ದಾರೆ. ಹಂತ ಹಂತವಾಗಿ ಸೆಪ್ಟೆಂಬರ್ 16, 17ಕ್ಕೆ 2 ಲಕ್ಷ ತೊಗೊಂಡಿದ್ರು. ಅಷ್ಟ್ರ ಮೇಲೆ ಮಂತ್ಲಿ 2 ಲಕ್ಷ ಅಂತ ಹೇಳ್ಕೊಂಡು ಇಲ್ಲಿ 10,50,000 ಆಗಿದೆ. ಪಾಪ ಬೇರೆಯವ್ರದ್ದೆಲ್ಲ 14 ಲಕ್ಷ ತನಕ ಆಗಿದೆ. ಜಮೀನೆಲ್ಲ ಮಾರಿಕೊಟ್ಟಿರೋರು ಇದ್ದಾರೆ ಪಾಪ. ಇದೆ ಸರ್, ಜಾಬಿಗೆ ಆಯಿತು. ಈಗ ಆಯಿತು, KGID ಬರುತ್ತೆ, ನಾಳೆ ಡ್ಯೂಟಿಗೆ ಜಾಯಿನ್ ಆಗಲೇಬೇಕು, ನಾನು ಅಲ್ಲಿ ಕೊಡಬೇಕು, ಆ ಆಫೀಸಲ್ಲಿ ಕೊಡಬೇಕು, ಇವ್ರಿಗೆ ಕೊಡಬೇಕು, ಮಧು ಸರಿಗೆ ಕೊಡಬೇಕು, ಆಮೇಲೆ ಅವ್ರದ್ದೆಲ್ಲ ಫೇಕ್ ಸಿಗ್ನೇಚರ್ ಮಾಡ್ಕೊಂಡು ಗ್ರೀನ್ ಸಿಗ್ನೇಚರ್ ಮಾಡ್ಕೊಂಡು ತಂದು ಕೊಟ್ಟಿದ್ದಾರೆ ಸರ್. ನಮಗೆಲ್ಲ ಪೇಪರ್ಸ್ ಎಲ್ಲ ಅವರಿಗೆಲ್ಲ ಕೊಡಬೇಕು. ಕೊಟ್ಟಿಲ್ಲ ಅಂದರೆ ಹಳೆ ದುಡ್ಡು ಹೋಗುತ್ತೆ, ನಿಮ್ಮ ಜಾಬು ಆಗಲ್ಲ, ನೀವು ಈಗ ದುಡ್ಡು ಅರೇಂಜ್ ಮಾಡಬೇಕು ಅಂತ ಹೇಳಿ ಎಲ್ಲರಿಗೂ ಹಿಂಗೆ ಮಾಡಿ ದುಡ್ಡು ಇಸ್ಕೊಂಡಿರೋದು ಸರ್ ಅವರು. 1,65,00,000 ಆಗಿದೆ ಸರ್ 16 ಜನದಿಂದ. ಎಲ್ಲ ಮಧ್ಯಮ ವರ್ಗದವ್ರೆ ಸರ್, ಎಲ್ಲ ತುಂಬ ಮಿಡಲ್ ಕ್ಲಾಸ್ನವ್ರು ಪಾಪ. ಒಬ್ರಂತೂ ಅಡಕೆ ಮಂಡಿ ಹಮಾಲಿಯವ್ರು ಪಾಪ, ಅವರು ನೋಡ್ರೆ ಹೊಟ್ಟೆ ಉರಿಯುತ್ತೆ ಪಾಪ. ಅವ್ರ ಮನೆಗೆ ಹೋಗಿ ಅವ್ರ ಮನೆ ಹತ್ರ ಇಸ್ಕೊಂಡು ಪಾಪ ಬಂದಿಯಾರಂತ. ಯಪ್ಪನಿಗೆ ಹಮಾಲಿ ಕೆಲಸ ಮಾಡಿ ಪಾಪ ರಿಲೇಷನ್ ಹತ್ರ ಎಲ್ಲ ಪಾಪ ಇಸ್ಕೊಟ್ಟಿಯಾರ ಕಣ್ರಿ. ಅವರು ಏನಾಗ್ತಾರೋ ಏನೋ ಪಾಪ. ಅವರಂತೂ ಹುಡುಗ ಕೆಲಸ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಂತೆ ಕಂಪ್ನಿಲಿ. ಆ ಕಂಪ್ನಿನೂ ಬಿಡಿಸಿ ನೀನು ನಾಳೆನೇ ಜಾಯಿನ್ ಮಾಡಿಸ್ತೀನಿ ಅಂತ ಅದನ್ನು ರಿಸೈನ್ ಮಾಡಿ ಕರೆಸಿದಾನ ಅವ್ನ ಮನೆ ಹಾಳ. ಅವ್ನಿಗೆ ಸ್ಟೇಷನಿಗೆ ಕರೆಸ್ಬೇಕು ಸರ್. ಇದನ್ನು ತನಿಖೆ ಆಗಬೇಕು. ಇದ್ರ ಹಿಂದೆ ಯಾರು ಇದ್ದಾರೆ ಅನ್ನೋದನ್ನ ಅವನಿಂದನೇ ಬಾಯಿ ಬಿಡಿಸ್ಬೇಕು ನಮಗೆ. ಏನು ಸರ್ ಮಾಡ್ಕೊಂಡಿದ್ದಾರೆ. ಷಡಾಕ್ಷರಿ ಸರ್ದ ಹೆಸರು ಹೇಳಿದ್ದಾನೆ, ಮಧು ಸರ್ದ ಹೆಸರು ಹೇಳಿದ್ದಾರೆ, ಎಲ್ಲರದು ಹೇಳಿದ್ದಾರೆ. ನಮ್ಮ ಹೆಸರು ಸಿಂಧು ಅಂತ ಸರ್. ನಾವಿಲ್ಲ ಶಿವಮೊಗ್ಗದವರು.